ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವನಿ ಅವನಿ ಹಾಯ್. ಯಾಕಷ್ಟು ನಾಚಿಕೆ? ಏನ್ ಮಾಡ್ತಿದೀಯಾ? ಇಷ್ಟೊತ್ತು ನಿಮ್ಮನ್ನೇ ಫೋನಲ್ಲಿ ನೋಡ್ತಿದ್ದೆ, ಈಗ ಲೈವಲ್ಲಿ ನೋಡ್ತಿದ್ದೀನಿ. ವಾವ್, ನೈಸ್. ಮನೆ ಕೆಲ್ಸದಲ್ಲಿದ್ದು ನಾನು ಮರ್ತೇ ಬಿಟ್ಟಿದ್ಯೇನೋ ಅನ್ಕೊಂಡೆ. ಈ ಉಸಿರಿರೋವರೆಗೂ ನಿಮ್ಮನ್ ಖಂಡಿತವಾಗ್ಲೂ ಮರೆಯಕ್ಕಾಗಲ್ಲ. ಇನ್ನೇನು ವಿಶೇಷಗಳು? ನೀವ್ ಹೋಗಿ 10 ದಿನ ಆಯ್ತು, ಇನ್ಯಾವಾಗ ಬರ್ತೀರಾ? ವಾಟ್? ನಾನು ಹೋಗಿ 10 ದಿನ ಆಗೋದು ಅಂದ್ರೇನು? ಮಾರ್ನಿಂಗ್ ಅಲ್ವಾ ಬಂದಿದ್ದು? ನಿಮಗ್ ಹಾಗೆ ಇರತ್ತೆ. ನನಗೆ ಕೂಡ ಹಾಗೇನೇ ಇದೆ. ನಿನ್ನ ಬಿಟ್ಟು 1 ದಿನ ಅಲ್ಲ, 1 ಗಂಟೆ ಇದ್ರೂ ಎಷ್ಟೋ ದಿನಗಳಾಗೋಗಿದೆ ಅಂತ ಅನಿಸ್ತಿದೆ. ಈ ವಿಡಿಯೋ ಕಾಲ್ಸ್ ಪುಣ್ಯದಿಂದ ಎಷ್ಟೇ ದೂರದಲ್ಲಿದ್ರೂ ಹತ್ರ ಇರೋ ಹಾಗೆ ನೋಡೋದಕ್ಕಾಗ್ತಿದೆ. ಊಟ ಮಾಡಿದ್ಯಾ? ನೀವ್ ಫೋನ್ ಮಾಡಿದ್ಮೇಲೆ ಮಾಡೋಣ ಅಂತ ವೇಟ್ ಮಾಡ್ತಿದ್ದೆ. ನಿಮ್ದಾಯ್ತಾ? ಇಲ್ಲ, ಇನ್ನೊಂದು 10 ಮಿನಿಟ್ಸಲ್ಲಿ ಬಂದ್ಬಿಡತ್ತೆ. ಮತ್ತೆ ಇನ್ನೇನು ವಿಶೇಷಗಳು? ಅದಕ್ಕೆ ಅಕ್ಕ ಕಾವ್ಯ ಎಲ್ಲ ಅವ್ರ ಪಾಡಿಗೆ ಅವ್ರು ಇದ್ದಾರೆ ಅಲ್ವಾ? ನೀವ್ ಹೊರಗಡೆ ಹೋಗ್ತಿದ್ದ ಹಾಗೆ ನನ್ ಮೇಲ್ ಮಾತಿನ ದಾಳಿ ನಡೀತು. ಹಾಗ್ ನೋಡಕ್ ಹೋದ್ರೆ ನೀನ್ ಗೆಸ್ಟ್ ಆಗಿ ಬಂದು ಗೋಸ್ಟ್ ಆಗಿ ರೆಡಿ ಆಗಿದ್ಯಾ. ನಮ್ ಶ್ರೀಕರ್ನ ಹಾರಿಸ್ಕೊಂಡು ಹೋಗೋಣ ಅಂತಿದ್ಯಾ ಹೇಗೆ? ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು. ನೀನೇನು ಹೇಳಿಲ್ವಾ? ಪ್ರತಿ ವಿಷಯದಲ್ಲೂ ಮೌನವಾಗಿರೋದು ಒಳ್ಳೇದಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಅವ್ರಿಗೆ ಹೇಗೆ ಹೇಳಿದ್ರೆ ಅರ್ಥ ಆಗತ್ತೋ ಹಾಗೆ ಉತ್ತರ ಕೊಟ್ಟಿದ್ದೀನಿ. ಇಲ್ಲಿವರೆಗೂ ನೀವ್ ಮಾತಾಡಿದ್ರಿ, ನಾನ್ ಕೇಳಿಸ್ಕೊಂಡೆ. ಈಗ ನಾನ್ ಮಾತಾಡ್ತೀನಿ, ನೀವ್ ಕೇಳಿಸ್ಕೊಳ್ಳಿ. ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿನ ಹುಡುಗನ ರೂಮಿಗೆ ಕಳಿಸ್ಕೊಟ್ಟು ಏನೋ ನಡೆದೋಯ್ತು ಅಂತ ಚಿತ್ರೀಕರಿಸೋದಕ್ಕೆ ಇಷ್ಟೊಂದು ನಾಟಕ ಮಾಡ್ತೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಸಾಧ್ಯ ಆದ್ರೆ ವೇದವತಿಯವರ ಪ್ರಸಾದ್ ರಾವ್ ಅವರ ಕೀರ್ತಿನ ಜಾಸ್ತಿ ಮಾಡಿ, ನಾಶ ಮಾಡಬೇಡಿ. ಕೆಟ್ಟ ಆಲೋಚನೆ ಮಾಡೋರ್ನ ಒಳ್ಳೆ ದಾರಿಲಿ ಇಡೋದಕ್ಕೆ ಹಾಗೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ನಾಳೆ ಕಾವ್ಯನ್ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ನಾಳೆ ಮತ್ತೆ ಇನ್ನೇನ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೋ ಅಂತ ಭಯ ಆಗ್ತಿದೆ. ಅವನಿ, ಹೇಳಿ. ಬೆಳಗ್ಗೆ ಬರ್ಬೇಕಾದ್ರೆ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅನ್ಕೊಂಡೆ. ಅವಾಗ ಕರೆಕ್ಟ್ ಅಲ್ಲ ಅನ್ನಿಸ್ತು, ಇವಾಗ ಕೇಳ್ತಿದ್ದೀನಿ. ಕೇಳಿ. ಕಾವ್ಯ ನನ್ನ ರೂಮಲ್ಲಿ ಇದ್ದಿದ್ ನೋಡಿ ನೀನೇನ್ ಅನ್ಕೊಂಡೆ? ರಾಮ ಸೀತೆನ ಅನುಮಾನಿಸಿದ್ರು, ಸೀತೆ ರಾಮನ್ ಯಾವತ್ತೂ ಅನುಮಾನಿಸ್ಲಿಲ್ಲ ರೀ. ನೀವ್ ನನ್ ರಾಮ, ನೀವೇ ನನ್ ದೇವ್ರು. ಕನ್ಸಲ್ ಕೂಡ ಅನುಮಾನಿಸೋದಿಲ್ಲ. ಅಂದ್ರೆ ನಾನ್ ಯಾವಾಗಾದ್ರೂ ನಿನ್ನ ಅನುಮಾನ ಪಟ್ರೆ? ನಂಗೆ ಯಾವತ್ತೂ ಸೀತೆ ಪರಿಸ್ಥಿತಿ ಬರೋದಕ್ ಬಿಡಲ್ಲ ಅಂತ ನಾನ್ ನಂಬ್ತಿದ್ದೀನಿ. ನಾನು ಬದುಕಿರೋವರೆಗೂ ನನ್ನ ಕನ್ಸಲ್ಲೂ ಕೂಡ ಅಂಥ ಪರಿಸ್ಥಿತಿನ ನಿನಗೆ ಬರೋದಕ್ಕೆ ಬಿಡಲ್ಲ. ಸರಿ, ಲೇಟ್ ಆಗ್ತಿದೆ, ನೀನು ಫಸ್ಟ್ ಹೋಗಿ ಊಟ ಮಾಡು. ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ರಿ.
ಸರಿ, ನೀನೇ ಮಾತಾಡು. ಇವತ್ ನೀವೊಂದು ಹೇಳೋದನ್ನ ಮರ್ತ್ಬಿಟ್ರಿ. ಏನದು? ನೆನಪು ಮಾಡ್ಕೊಳ್ಳಿ. ನೆನ್ಪಾಯ್ತು. ಐ ಲವ್ ಯು. ಭಾವ, ಈ ಸಿಚುವೇಶನ್ ತಕ್ಕ ಗಾದೆ ಏನಾದ್ರೂ ಹೇಳ್ಬೇಕು ಅನ್ನಿಸ್ತಿದ್ಯಾ? ನಾನು ನಿಮ್ಮ ಅಕ್ಕ ಎಷ್ಟು ಗಾದೆ ಮಾತು ಹೇಳಿದ್ರು ಇನ್ನು ನನ್ನ ಮಗಳ ಮದುವೆ ಆ ಶ್ರೀಕರ್ ಜೊತೆ ಅಲ್ಲ ಅಂತ ಅರ್ಥ ಆಗೋಯ್ತು. ಕಾವ್ಯ ಹಣೆಯಲ್ಲಿ ಯಾರನ್ನ ಬರ್ದಿದ್ಯೋ ಏನೋ. ಹಣೆಯಲ್ಲಿ ಬರ್ದಿರೋದು ಎಲ್ಲಿವರೆಗೂ ಪ್ರಾಪ್ತವಾಗುತ್ತೆ ಅಂತ ಡಬ್ಬ ಕತೆನ ಹೇಳ್ಬೇಡಿ. ನನ್ಗೆ ಈ ಮದ್ವೆ ಇಷ್ಟ ಇಲ್ಲ. ನನ್ಗೆ ಬಲವಂತ ಮಾಡ್ಬೇಡಿ. ಬರೋನು ಯಾರಾದ್ರೂ ಸರಿ, ಹೊಸ್ಲಿನ ಹೊರಗಡೆಯಿಂದಾನೆ ಕಳಿಸ್ಬಿಡ್ತೀನಿ. ನೀನ್ ಹಾಕಿರೋ ಪ್ಲಾನ್ಗೆ ಪಾಟಲ್ಲೇ ಶ್ರೀಕರ್ ಕಾವ್ಯ ಕುತ್ತಿಗೆಗೆ ತಾಳಿ ಕಟ್ಟುವಂತ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡೆ, ಆದ್ರೆ ಹೀಗ್ ಸಿಕ್ಕಾಕೋತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ನನಗೇನು ಹೊಳಿತಾನೆ ಇಲ್ಲ. ನೀನೇ ಏನಾದ್ರೂ ದಾರಿ ತೋರ್ಸು. ನನ್ ಬ್ರೈನ್ ಕೂಡ ತುಂಬಾ ಬ್ಲ್ಯಾಂಕ್ ಆಗ್ತಿದೆ. ನನಗೂ ಏನೂ ಅರ್ಥ ಆಗ್ತಿಲ್ಲ. ಏನಿದು, ಕಾವ್ಯನ ರೆಡಿ ಮಾಡ್ದೇನೆ ಮೀಟಿಂಗ್ ಮಾಡ್ತಿದ್ದೀರಲ್ಲ? ಮತ್ತೆ ಏನಾದ್ರೂ ಕೆಟ್ಟ ಪ್ಲಾನ್ ಮಾಡ್ಕೊಂಡಿದ್ರೆ ಒಬ್ಬೊಬ್ಬರಿಗೂ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಅಮ್ಮ ಅವನಿ, ಕಾವ್ಯನ ರೆಡಿ ಮಾಡಮ್ಮ. ಗಂಡಿನ ಕಡೆಯವ್ರು ಬರೋ ಸಮಯ ಆಯ್ತು. ಕಾವ್ಯ ರೆಡಿ ಆದ್ಮೇಲೆ ನೀವಿಬ್ರು ಹಾಲಿಗೆ ಬನ್ನಿ. ಚಿಕ್ಕ ಹುಡುಗಿ ಅನ್ಕೊಂಡಿದ್ದೆ, ದೊಡ್ಡ ದೊಡ್ಡ ಕೆಲಸನೇ ಮಾಡ್ಬಿಟ್ಟೆ. ಈ ಸರಿ ದೊಡ್ಡವ್ರ ಮಾತು ಕೇಳಲಿಲ್ಲ ಅಂದ್ರೆ ಜೀವನ ಪೂರ್ತಿ ನೋವು ಪಡ್ತೀಯ. ಕೇಳಿದ್ರೆ ಚೆನ್ನಾಗಿರ್ತೀಯ. ಬಾ, ಬಂದ್ ಕೂತ್ಕೋ. ಆಂಟಿನ್ ಕರಿಬೇಕಾ? ಬರೋ ಸಂಬಂಧ ತುಂಬಾ ದೊಡ್ಡದು ಮತ್ತೆ ಒಳ್ಳೇದು ಅಂತ ಕೇಳಿದೀನಿ. ಸಿಗದೆ ಇರೋದಕ್ಕೋಸ್ಕರ ಆಸೆ ಪಡ್ತಾ ಸಮಯ ವ್ಯರ್ಥ ಮಾಡ್ಕೋಬೇಡ. ಜೀವನನ ನಾಶ ಮಾಡ್ಕೋಬೇಡ. ವೇದವತಿ ಆಂಟಿ ನಿನ್ ಜೀವನದ ಬಗ್ಗೆ, ಈ ಕುಟುಂಬದ ಬಗ್ಗೆ ತುಂಬಾ ತರ ಯೋಚನೆ ಮಾಡ್ತಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿನ್ ಜೀವನಕ್ಕೆ ಒಂದು ಅರ್ಥ ಬರುತ್ತೆ. ನೀವ್ ಎಷ್ಟೇ ಕೋಪದಲ್ಲಿ ನೋಡಿದ್ರೂ ಈ ಶಾಸ್ತ್ರ ನಿಲ್ಲಲ್ಲ. ಆಮೇಲೆ ಮದ್ವೆನೂ ನಿಲ್ಲೋದಿಲ್ಲ. ನಿನ್ನಿಂದಾನೆ ನನ್ಗೆ ಇಷ್ಟ ಇಲ್ದಿರೋ ಕೆಲ್ಸನ ನನ್ ಕೈಯಿಂದ ಮಾಡಿಸ್ತಿದ್ದಾರೆ. ಕೆಲವೊಂದ್ ಒಳ್ಳೆ ಕೆಲ್ಸಗಳು ಮೊದ್ಲು ನಮಗಿಷ್ಟ ಇಲ್ದೇನೆ ನಡೆಯುತ್ತೆ. ಈ ಶಾಸ್ತ್ರ ಕೂಡ ಅಷ್ಟೇ. ನಾವ್ ಸಿಕ್ಕಾಕೊಂಡಿರೋದಕ್ಕೆ ನೀನ್ ಎಷ್ಟು ನೀತಿ ಬೇಕಾದ್ರೂ ಹೇಳ್ತೀಯಾ. ಜೊತೆಗೆ ಶ್ರೀಕರ್ಗೆ ಮತ್ತೆ ಇವಳ ಮಧ್ಯೆ ಇರೋ ಕಾವ್ಯ ಅನ್ನೋ ಅಡ್ಡಿ ದೂರ ಆಗೋಗುತ್ತಲ್ವಾ, ಅದಕ್ಕೆ ಒಳೊಳಗೆ ಖುಷಿ ಪಡ್ತಿದ್ದಾಳೆ. ಅವ್ರು ಯಾವತ್ತೋ ನನ್ನವರಾಗಿದ್ದಾರೆ. ನಮ್ಮ ಅನುಮತಿ ಇಲ್ದೇನೆ ಗಾಳಿ ಕೂಡ ನಮ್ಮ ಮಧ್ಯ ಬರಲ್ಲ.
ಅನ್ಕೊಂಡಿದ್ದೊಂದು ಆಗಿದ್ದಿನ್ನೊಂದು ಉಲ್ಟಾ ಹೊಡಿತಲ್ಲ ಪೃಥ್ವಿರಾಜು. ಭಾವ, ಈ ಟೈಮಲ್ಲಿ ಹಾಡು ಅಗತ್ಯನಾ? ಅವ್ರವ್ರ ಕಷ್ಟ ಅವ್ರವ್ರೇ ನೋಡ್ಕೋಬೇಕು. ಅದಕ್ಕೊಂದು ಸಿಚುವೇಶನ್ ಸಾಂಗು ಅವರೇ ಹಾಡ್ಕೋಬೇಕು ಬಮೈದ. ಗಂಡಿನ ಕಡೆಯವರು ಇನ್ನೇನು ಹತ್ರ ಬಂದ್ಬಿಟ್ರು. ಮರ್ಯಾದೆಯಲ್ಲಿ ಯಾವ ಕಮ್ಮಿನೂ ಇರಬಾರ್ದು. ಇಷ್ಟು ದಿನ ಕಾವ್ಯನ್ ನಾವು ಶ್ರೀಕರ್ಗೋಸ್ಕರನೇ ಉಳಿಸಿದ್ವಿ. ನಾವು ಎಷ್ಟೇ ಕೆಟ್ಟ ಆಲೋಚನೆ ಮಾಡಿದ್ರು ಕಾವ್ಯನ್ಗೋಸ್ಕರನೇ. ಇನ್ನೊಂದ್ಸರಿ ಯೋಚನೆ ಮಾಡಿ ಮಾವ. ಕಾವ್ಯ ಹೊರಗ್ನವಳಲ್ಲ, ಯಾವುದೋ ಸಂಬಂಧ ನೋಡ್ಬಿಟ್ಟು ಹೊರ ಇಳಿಸ್ಕೊಳ್ಳೋಕೆ. ನಿನಗಿಂತ ಜವಾಬ್ದಾರಿಯಿಂದ ನಾವು ಯೋಚನೆ ಮಾಡ್ತಿದ್ದೀವಿ. ಈ ಸಮಯದಲ್ಲಿ ಏನೇ ಅನ್ಕೊಂಡ್ರು ಅನಗತ್ಯ ಪೃಥ್ವಿರಾಜು. ಕಾವ್ಯ ಬಂಗಾರದ ಭವಿಷ್ಯಕ್ಕೋಸ್ಕರ ತಗೊಂಡಿರೋ ನಿರ್ಧಾರ ಇದು. ಒಳ್ಳೆ ಕೆಲ್ಸಕ್ಕೆ ಅಡ್ಡ ಬರ್ಬೇಡ. ಬಂದ್ರು ಅನ್ಸತ್ತೆ. ಬನ್ನಿ ಬನ್ನಿ. ನಮಸ್ಕಾರ. 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 ಕೂತ್ಕೊಳ್ಳಿ. ನಾವು ಕೇಳ್ತಿದ್ದ ಹಾಗೇನೆ ನಮ್ಮ ಮೊಮ್ಮಗಳ ಜೊತೆ ಮದ್ವೆಗೆ ಒಪ್ಕೊಂಡು ಹುಡುಗಿ ನೋಡೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ. ತುಂಬಾ ಸಂತೋಷ ಆಯ್ತು. ನಿಮ್ ಕುಟುಂಬ ಜೊತೆ ಸಂಬಂಧ ಮಾಡಬೇಕು ಅಂದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕು ನಾವು. ಅದಕ್ಕೆ ಕನಿಷ್ಠ ನಿಮ್ ಮೊಮ್ಮಗಳ ಹೆಸರನ್ನೂ ಕೇಳ್ದೆ, ಅವಳ ಫೋಟೋನೂ ನೋಡ್ದೆ ಹುಡುಗಿ ನೋಡಕ್ ಬಂದಿರೋದು. ಹುಡುಗಿ ನೋಡೋದು ಕಾಫಿ ಶಾಪ್ನಲ್ಲಿ ನಡೀತಿರೋ ದಿನಗಳಿವು. ಅದು ಕೂಡ ದೊಡ್ಡವ್ರು ಯಾರೂ ಇಲ್ದೇನೆ. ಅಂಥದ್ರಲ್ಲಿ ಮಿನಿಮಮ್ ವಿವರ ಕೂಡ ತಿಳ್ಕೊಳ್ದೆ ಬಂದಿದ್ದೀವಿ ಅಂದ್ರೆ ನಿಮ್ಮ ಮೇಲ್ ನಮಗೆ ಎಷ್ಟು ನಂಬಿಕೆ ಇರಬೇಕು ಹೇಳಿ. ನಮ್ಮ ಮೇಲಷ್ಟು ನಂಬಿಕೆ ಇಟ್ಟಿರೋದಕ್ಕೆ ತುಂಬಾ ಸಂತೋಷ. ಹುಡುಗಿ ರೆಡಿ ಆಗ್ತಿದ್ದಾಳೆ, ಬಂದ್ಬಿಡ್ತಾಳೆ. ಬಂಗಾರದ ಬೊಂಬೆ ತರ ಇದೆಯಾ? ಹುಡುಗ ನಿನ್ನ ನೋಡಿದ ತಕ್ಷಣ ಈಗ್ಲೇ ಮದ್ವೆ ಮಾಡ್ಬಿಡಿ ಅಂತಾನೆ. ಸದ್ಯ ಒಳ್ಳೇದು, ನನ್ನ ಮಗಳನ್ನ ತಕ್ಷಣ ಎತ್ಕೊಂಡು ಹೋಗ್ತಾರೆ ಅಂತ ಹೇಳಲಿಲ್ಲ. ಅಷ್ಟೊಂದು ಇಷ್ಟಪಡೋದಕ್ಕೇನೆ ಆ ಮಾತಂದ್ರು ಅಂತಾನೆ. ಆಶ್ಚರ್ಯ ಪಡೋ ಅಗತ್ಯ ಇಲ್ಲ. ಮೊದ್ಲೇ ನನಗೆ ಬೆಂಕಿ ಮೇಲೆ ಕೂತ್ಕೊಂಡಿರೋ ಹಾಗಿದೆ. ನೀನ್ ಅದ್ರಲ್ಲಿ ಪೆಟ್ರೋಲ್ ಸುರಿಬೇಡ. ನಮ್ ಪರಿಸ್ಥಿತಿ ನೋಡಿ ತುಂಬಾನೇ ಆನಂದ ಪಟ್ಕೋತಿದ್ದಾಳೆ. ಸಾಲ ಕೊಟ್ಟವನು ಒಳ್ಳೇದನ್ ಕೇಳ್ಕೊತಾನೆ, ತಗೊಂಡವನು ಕೆಟ್ಟದನ್ ಕೇಳ್ಕೊತಾನೆ ಅನ್ನೋ ಹಾಗೆ ನಿನ್ ವರ್ತನೆ ಕೂಡ ಹಾಗೆ ಇದೆ. ನಿಮ್ಮಿಂದಾನೇ ಕಾವ್ಯ ಹೀಗಾಗಿದ್ದಾಳೆ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ನಮ್ಮಮ್ಮಂಗೆ ನಮ್ಮ ಅತ್ತೆಗೆ ನಾನಂದ್ರೆ ಪ್ರಾಣ. ನೀನ್ ಏನೇನೋ ಮಾತಾಡ್ಬೇಡ. ನಿನ್ನಿಂದನೇ ನನ್ ಕರ್ಮ ತುಂಬಿ ಇವತ್ತು ಈ ಶಾಸ್ತ್ರಕ್ಕೆಲ್ಲ ಒಪ್ಕೊಂಡಿದ್ದೀನಿ. ಶ್ರೀಕರ್ ಮಾವನ್ ಬಿಟ್ರೆ ನನ್ ಗಂಡನಾಗಿ ಮತ್ತೊಬ್ರನ್ನ ಊಹಿಸ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಬಾಯಿ ಮುಚ್ಚು. ಇನ್ನೊಂದ್ಸಲ ಅಂತ ಮಾತಾಡ್ಬೇಡ. ಗಂಡಿನ ಕಡೆಯವ್ರ ಮುಂದೆ ಹೀಗ್ ತಪ್ಪಾಗಿ ವರ್ತಿಸಿದ್ರೆ ದೊಡ್ಡವ್ರ ಮರ್ಯಾದೆ ಹೋಗುತ್ತೆ. ಅರ್ಥ ಆಯ್ತಾ? ಮರ್ಯಾದೆ ಹೋದ್ರು, ಗೌರವಕ್ಕೆ ಬೆಂಕಿ ಬಿದ್ರು, ಕಾಪಾಡೋದಕ್ಕೆ ಉಳ್ಸೋದಕ್ಕೆ ನೀನಿದ್ಯಲ್ಲಮ್ಮ ಮಹಾತಾಯಿ. 100ಕ್ಕೆ 200 ಮಾರ್ಕ್ಸ್ ತಗೊಳ್ಳೋದಕ್ಕೆ ನಾನ್ ಇದೀನಿ ಅಂತ ಎಲ್ಲರಿಗಿಂತ ಮೊದ್ಲೇ ಬಂದ್ಬಿಡ್ತೀಯ ಅಲ್ವಾ? ಇವಳ ಜೊತೆ ಮಾತ್ ಯಾಕೆ? ಗಂಡಿನ ಕಡೆಯವ್ರು ಬಂದಿರ್ಬೇಕು. ಹೋಗೋಣ ಬಾ ಲಾವಣ್ಯ. ನಮ್ಮಮ್ಮ ನಮ್ಮನ್ ಬರಕ್ ಹೇಳಿದ್ದು, ನೀನನ್ನಲ್ಲ. ಬಾಲು ಥರ ನಮ್ಮ ಹಿಂದೆ ಬರ್ಬೇಡ, ನೀನಿಲ್ಲೇ ಇರು. ನೋಡು ಕಾವ್ಯ, ಮದ್ವೆ ಸ್ವರ್ಗದಲ್ಲಿ ನಿಶ್ಚಯ ಆಗುತ್ತೆ ಅಂತಾರೆ. ಯಾರ ಜೀವನದಲ್ಲಿ ಯಾರು ಬರಬೇಕು ಅನ್ನೋದು ನಮ್ಮ ಕೈಯಲ್ಲಿರಲ್ಲ, ನಮ್ಮ ಹಣೆ ಬರದಲ್ಲಿರತ್ತೆ. ನಮ್ಮನೇಲಿ ಆರಾಮಾಗಿ ತಿಂತ ಸುಭಾಷಿತನ ಚೆನ್ನಾಗೇ ಹೇಳ್ತಿದ್ಯಾ. ನನ್ ಕಣ್ ಮುಂದೆ ಇರ್ಬೇಡ, ಹೋಗೋ ಹೊರಗಡೆ. ನಿನ್ನ ಕೆಳಗಡೆ ಕರ್ಕೊಂಡು ಹೋಗ್ಬೇಕಲ್ವಾ? ಅಗತ್ಯ ಇಲ್ಲ. ನೀನ್ ನನ್ ಪಕ್ಕ ಇದ್ರೆ ನನ್ನ ಆಪಲ್ ಮುಂದೆ ಏಲಕ್ಕಿ ಆಗಿರ್ತೀನಿ. ಅಲ್ಲಿ ಬಂದಿರೋನು ನನಗಿಂತ ನೀನ್ ಚೆನ್ನಾಗಿದ್ಯಾ ಅಂದ್ರೆ ನನ್ಗೆ ಇನ್ನಷ್ಟು ಅವಮಾನ ಆಗತ್ತೆ. ನಿಂಗ ಆತರ ಅನ್ನಿಸ್ತಾ ಇದ್ರೆ ಈ ಶಾಸ್ತ್ರ ಆಗೋವರೆಗೂ ನನ್ ಗಂಡಿನ ಕಡೆಯವ್ರ ಮುಂದೆ ಬರಲ್ಲ. ನಿಂತ್ಕೋ.
ನನ್ಗೆ ಇಷ್ಟೆಲ್ಲ ನೋವು ಕೊಡ್ತಿದ್ಯಾ? ನನ್ ಮಾವನ್ನ ನನ್ಗೆ ಸಿಗ್ದಿರೋ ಹಾಗೆ ಮಾಡ್ತಿದ್ಯಾ? ನನ್ ದುಃಖ ನಿನ್ನ ಸುಮ್ನೆ ಬಿಡೋದಿಲ್ಲ. ಇವತ್ತು ನೀನ್ ಕೂಡ ನನಗಿಂತ 10ರಷ್ಟು ಜಾಸ್ತಿ ನೋವನ್ನ ಅನುಭವಿಸೋ ಪರಿಸ್ಥಿತಿ ಬರಬೇಕು ಅಂತ ಶಾಪ ಹಾಕ್ತಿದ್ದೀನಿ. ನನ್ನ ಮಗಳು, ನನ್ನ ಸೊಸೆ. ನಮಸ್ತೆ. ನಮಸ್ತೆ ಅಮ್ಮ. ಮದುವೆ ಹೆಣ್ಣಿನ ತಂದೆ ತಾಯಿ ಇವ್ರೆ. ಸದ್ಯದಲ್ಲೇ ನಾವು ಬೀಗರ ಆಗ್ತಾ ಇರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ನನಗೂ ಕೂಡ ಭಾವನವ್ರೆ ಹಾರಿ ಕುಣಿಬೇಕು ಅನ್ನೋಷ್ಟು ಆನಂದ ಆಗ್ತಿದೆ. ಕಿಚನ್ ಅಲ್ಲಿ ತಿಂಡಿ ರೆಡಿ ಇದೆ, ಹೋಗಿ ತಗೊಂಡ್ ಬನ್ರಮ್ಮ. ಅಯ್ಯೋ ಬೇಡ ರೀ, ಕೇಳಿದ್ರೆ ತಪ್ಪಾಗತ್ತೆ. ಇವಾಗ ಅಂಥದ್ದೇನೂ ಬೇಡ. ಹೌದು ರೀ, ಕೆಲವೊಂದು ನಂಬಿಕೆಗಳನ್ನ ನಾವು ಪಾಲಿಸೋದು ತಪ್ಪಲ್ಲ. ಯಾವುದೇ ಪರಿಸ್ಥಿತಿನಲ್ಲೂ ನಿಮ್ ಸಂಬಂಧ ನಾವು ಬೇಡ ಅನ್ನಲ್ಲ. ನಿಮ್ಮ ಫ್ಯಾಮಿಲಿ ಅಂದ್ರೆ ಅಷ್ಟೊಂದು ಇಷ್ಟ. ಇಂತಹ ಕುಟುಂಬದ ಜೊತೆ ಒಂದಿನ ಕಳೆದ್ರೇನೆ ಸಾಕು. ಅಂಥದ್ದು ನಿಮ್ ಮೊಮ್ಮಗಳು ನಮ್ ಸೊಸೆ ಆಗೋದು ಅಂದ್ರೆ ಆ ಅದೃಷ್ಟದ ಬಗ್ಗೆ ಮಾತಲ್ಲಿ ಹೇಳೋಕ್ಕಾಗಲ್ಲ. ಈಗ್ಲೇ ಅಷ್ಟು ದೂರ ಮಾತಾಡೋದು ಯಾಕೆ ಬೇಕು ಹೇಳಿ? ಹುಡ್ಗಿಗೆ ಹುಡ್ಗ ಇಷ್ಟ ಆಗ್ಬೇಕು, ಹುಡ್ಗಂಗೆ ಹುಡ್ಗಿ ಇಷ್ಟ ಆಗ್ಬೇಕು. ಅಲ್ಲ, ಲೇಟ್ ಮಾಡ್ದೇನೆ ಹುಡುಗಿ ಕರ್ಸಿದ್ರೆ. ರೆಡಿ ಆಗಿದ್ದಾಳ? ರೆಡಿ ಆಗಿದ್ದಾಳಮ್ಮ. ಹೋಗಿ ಕರ್ಕೊಂಡ್ ಬನ್ನಿ. ಬೀಗ್ರೆ, ನೀವೇನ್ ಮಾಡ್ತಾ ಇದ್ದೀರಾ? ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡ್ತಾ ಇರ್ತೀನಿ. ಕಾವ್ಯ ಎಲ್ಲಿ? ವಾಶ್ರೂಮ್ ಅಲ್ಲಿ ಇದ್ದಾಳೋ ಏನೋ, ನೋಡ್ಕೊಂಡ್ ಬರ್ತೀನಿರು. ಅಲ್ಲಿಲ್ಲ ಲಾವಣ್ಯ. ಮತ್ ಎಲ್ಲಿಗೆ ಹೋದ್ಲು? ಕಾವ್ಯ ಅವನಿ ಇಬ್ರು ಇರ್ಬೇಕಲ್ವಾ? ಅವನಿ ಕೂಡ ಕಾಣಿಸ್ತಾ ಇಲ್ಲ. ಒಂದ್ ವೇಳೆ ಅವನಿ ಜೊತೆಗೆ ಏನಾದ್ರೂ ಇದ್ದಾಳಾ? ಅವನೇನ್ ಕರಿಯೋಣ್ವಾ? ಹಾ, ಕರಿಯೋಣ. ಅವನಿ, ಅವನಿ. ನನಗಿಂತ 10ರಷ್ಟು ಜಾಸ್ತಿ ನೋವನ್ನ ಅನುಭವಿಸೋ ಪರಿಸ್ಥಿತಿ ಬರಬೇಕು ಅಂತ ಶಾಪ ಹಾಕ್ತಿದ್ದೀನಿ. ಅವನಿ, ಅವನಿ, ಅವನಿ. ಕಾವ್ಯ ನಿನ್ ರೂಮಲ್ಲಿ ಇದ್ದಾಳಾ? ಇಲ್ಲ. ಮತ್ತೆಲ್ಲ ಹೋದ್ಲು? ಈ ರೂಮಲ್ಲಿ ಇರ್ಲಲ್ವಾ? ಇಲ್ದೇ ಇರೋದಕ್ಕೆ ಕೇಳ್ತಾ ಇದ್ದೀವಿ. ಹಾಗಂತ ಈ ಸಮಯದಲ್ಲಿ ಮನೇಲೆಲ್ಲೂ ಹುಡ್ಕಕ್ಕಾಗಲ್ಲ. ಯಾಕಂದ್ರೆ ಅವಳು ಇನ್ನೆಲ್ಲೂ ಇರಲ್ಲ. ಅದಕ್ಕೆ ಒಂದ್ಸಲ ನೋಡ್ಕೊಂಡ್ ಬರ್ತೀನಿ ರೀ. ಏಯ್, ನಿಂತ್ಕೋ. ಅದ್ಗೆ ಅಲ್ಲೇನೋ ಲೆಟರ್ ಇದೆ. ಇದು ಕಾವ್ಯನ ಹ್ಯಾಂಡ್ ರೈಟಿಂಗ್ಗೆ. ಏನ್ ಬರ್ತಿದ್ದಾಳೆ, ಓದು. ಅಮ್ಮ, ನನ್ಗೆ ಈ ಮದ್ವೆ ಇಷ್ಟ ಇಲ್ಲ. ಆದ್ರೂ ನೀವೆಲ್ಲ ಬಲವಂತವಾಗಿ ಮದ್ವೆ ಮಾಡ್ಸೋ ಪ್ರಯತ್ನ ಮಾಡ್ತಿದ್ದೀರಾ. ಅಮ್ಮಮ್ಮ ತಾತಂಗೆ ಭಯ ಪಟ್ಕೊಂಡು ನೀವ್ಯಾರೂ ಹೇಳ್ತಾನೇ ಇಲ್ಲ. ನನಗೂ ಏನೂ ಮಾತಾಡಕ್ಕಾಗ್ತಾ ಇಲ್ಲ. ಭಯದಿಂದ ಇಷ್ಟ ಇಲ್ದಿರೋ ಮದ್ವೆ ಆಗಿ ಜೀವನ ಪೂರ್ತಿ ನೋವು ಪಡಕ್ಕಾಗಲ್ಲ. ನಾನು ಶ್ರೀಕರ್ ಮಾವನ ಬಿಟ್ರೆ ಇನ್ಯಾರನ್ನೂ ಮದ್ವೆ ಮಾಡ್ಕೊಳ್ಳೋದಿಲ್ಲ. ಶ್ರೀಕರ್ ಮಾವನ್ ಬಿಟ್ರೆ ಮತ್ತೊಬ್ಬರನ್ನ ಗಂಡ ಅಂತ ಊಹಿಸ್ಕೊಳಕ್ಕೆ ಆಗಲ್ಲ. ಅದಕ್ಕೆ ಹೊರಟೋಗ್ತಾ ಇದ್ದೀನಿ. ನನಗೋಸ್ಕರ ಹುಡುಕ್ಬೇಡಿ. ನನ್ನ ಕ್ಷಮಿಸ್ಬಿಡಿ. ಎಂತ ಕೆಲಸ ಮಾಡ್ಬಿಟ್ಟೆ ಕಾವ್ಯ. ಅಪ್ಪ ಅಮ್ಮನ ಹತ್ರ ಬೈಸ್ಕೊಂಡ್ರು, ನಾನೇನೋ ಒಂದ್ ಮಾಡ್ತಿದ್ದೆ. ಇಂಥ ನಿರ್ಧಾರ ಯಾಕೆ ತಗೊಂಡೆ ಕಾವ್ಯ? ಈಗೇನ್ ಮಾಡೋದು ಲಾವಣ್ಯ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಇವಾಗ ಈ ವಿಷಯ ಅತ್ತೆ ಗೊತ್ತಾಯ್ತು ಅಂದ್ರೆ ಹೇಗ್ ರಿಯಾಕ್ಟ್ ಮಾಡ್ತಾರೋ, ಗಂಡಿನ ಕಡೆಯವರು ಗೊತ್ತಾಯ್ತು ಅಂದ್ರೆ ಎಂತ ಜಗಳ ಆಗುತ್ತೋ. ನನ್ನ ಮಗಳು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ನೀನೇ.
ಒಳ್ಳೆ ಮಾತನ್ನ ಹೇಳಿ ಒಂದ್ ಜೀವನ ಸರಿ ಮಾಡ್ಬೇಕು ಅನ್ಕೊಳ್ಳೋದು ತಪ್ಪ. ಕಾಗೆಗೂ ಬೇಕಂತ ಹೇಳ್ಬೇಡ. ನನ್ ಮಗಳನ್ನ ಒಂಟಿಯಾಗ್ಬಿಟ್ಟು ಯಾಕೆ ಹೋದೆ? ನೀನು ಅವ್ಳ ಜೊತೆ ಇದ್ದಿದ್ರೆ ಹೀಗೆಲ್ಲ ನಡೀತಿರ್ಲಿಲ್ಲ ತಾನೆ. ಹುಡುಗನಿಗೆ ಟ್ರಾನ್ಸ್ಫರ್ ಆಗುವಂತ ಅವಕಾಶ ಇವಾಗಂತೂ ಇಲ್ಲ. ಅದಕ್ಕೆ ಹುಡುಗಿ ಹುಟ್ಟಿರೋ ಮನೆಯಿಂದ ದೂರ ಹೋಗೋಂಥದ್ದು ಏನೂ ಇರೋದಿಲ್ಲ. ಅಂಕಲ್, ಹುಡುಗಿನ ಕರ್ಕೊಂಡ್ ಬರ್ದಕ್ ಹೋಗಿ ತುಂಬಾ ಹೊತ್ತಾಯ್ತು, ಇನ್ನೂ ಕರ್ಕೊಂಡ್ ಬರ್ಲಿಲ್ಲ. ನಿಮ್ ಸಂಬಂಧ ಅಂತ ಗೊತ್ತಾಗ್ತಿದ್ದ ಹಾಗೇನೆ ನಮ್ ಮಗನ ಆನಂದಕ್ಕೆ ಕೊನೆನೇ ಇಲ್ಲ ಅಂದ್ರೆ ತಪ್ಪಿಲ್ಲ. ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಕಾವ್ಯ ಏನಾದ್ರು ಗಲಾಟೆ ಮಾಡ್ತಿದ್ದಾಳ? ವೇದ, ನಾನು ಬರ್ತೀನಿ, ಒಂದ್ ನಿಮಿಷ ಬಂದ್ಬಿಡ್ತೀವಿ. ಸರಿ. ಏನಾದ್ರೂ ಪ್ರಾಬ್ಲಮ್ ರೀ? ಅಂತದೇನಿಲ್ಲ ರೀ. ಏನ್ ಪ್ರಾಬ್ಲಮ್ ಇರುತ್ತೆ? ನಾವ್ ಯಾರ ಮನೆಗೆ ಬಂದಿರೋದು? ವೇದವತಿ ಮನೆಗೆ ಬಂದಿರೋದು.